ಕಪ್ಪಲ್ಮಡುಗು ಶಂಕರಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಹುಜನ ಕನ್ನಡ ಪರ ಸಂಘಟನೆ ವತಿಯಿಂದ ಕೇಕ್ ಕಟ್ ಮಾಡುವ ಮುಖಾಂತರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಂಘಟನಾ ಕಾರ್ಯಕರ್ತರು ಶುಭ ಹಾರೈಸಿದ್ದಾರೆ. अस्सलामुअलैकुम। हमारे DSS संघ से आई हमें लीडर्स पूरे क्या वास्ते का तो हमारा यजमान का आज बर्थडे शंकरना का उसके वास्ते है। और जो भी काम है हमारे मैनेटी का फ़ोन करे तो भी आके क्या है काम करके बोल के करके देते हैं। ताल्लुक़ ऑफिस हो, म्यूनसिपल हो, जो भी हो, छोटा और गरीब का सभी मसला हल करते। और विजिन्ना भी बहुत साथ दिए, शंकर अन्ना भी बहुत साथ दिए। हमें आइंदा भी हमारे संगठन से जो भी कमेटी के मेंबर्स है पूरे हमारा दम जब तक है जब तक हमारा DSS के संघ के साथ हमें काम करने को जाते। ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಕಪ್ಪಲ್ಮಡುಗು ಶಂಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಸಂಘಟನೆಯಲ್ಲಿ ಸುಮಾರು 15 ವರ್ಷಗಳಿಂದ ಸತತವಾಗಿ ತಮ್ಮ ಕಾರ್ಯಚಟುವಟಿಕೆಯನ್ನು ನಿರಂತರವಾಗಿ ಯಾರಿಗೆ ಅನ್ಯಾಯ ಆಗಿದೆಯೇ, ಯಾವ ಕೆಲಸ ಅವರಿಗೆ ಏನು ತೊಂದರೆ ಆಗಿದೆಯೇ ಅವರಿಗೆಲ್ಲ ಆ ಕೆಲಸಗಳನ್ನು ಕಾರ್ಯನಿಮಿತ್ತವಾಗಿ ಆ ಕೆಲಸಗಳನ್ನು ಯಶಸ್ವಿ ಮಾಡಿಕೊಟ್ಟು ಅವರುಗಳ ಮನಸ್ಸಂತೋಷವನ್ನುಗೊಳಿಸಿ ನಮ್ಮ ಸಂಘಟನೆಗೆ ಅನೇಕ ಮಾರ್ಗದರ್ಶನಗಳನ್ನು ಮತ್ತು ಕಾರ್ಯಕ್ರಮನ ಯಾವ ಥರ ರೂಪಿಸಬೇಕು, ನಾವು ಆ ಕಾರ್ಯಕ್ರಮಕ್ಕೆ ಏನೇನು ಪರಿಕರಗಳನ್ನು ಬೇಕು ಆ ಪರಿಕರಗಳನ್ನು ನಾವು ಯಾವ ಥರ ಒದಗಿಸಿಕೊಟ್ಟು ಆ ಕಾರ್ಯಕ್ರಮನ ಯಾವ ಥರ ಯಶಸ್ವಿ ಮಾಡಬೇಕು ಅನ್ನೋದು ನಮ್ಮ ಕಪ್ಪಲ್ಮಡುಗು ಶಂಕರ್ ಅವರಿಗೆ ಸ್ವಲ್ಪ ಜ್ಞಾನವಿದ್ದು ಅವರಿಗೆ ಯಾವುದೇ ಒಂದು ಲೆಟ್ರ ಪರಿಹಾರ ಮಾಡಬೇಕಾದ್ರೆ ಅವ್ರ ಮುಖಾಂತರ ನಾವೆಲ್ಲ ಕೂಡ ಲೆಟರ್ನ ಅವ್ರ ಮುಖಾಂತರ ಟೈಪ್ ಮಾಡಿಸಿ ಆ ಲೆಟ್ರನ್ನು ನಾವು ನಮ್ಮ ಬೇಕಾಗಿರತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟು ಆ ಲೆಟ್ರ್ ಮುಖಾಂತರ ನಾವು ಕೆಲವೊಂದು ಕೆಲಸಗಳನ್ನು ಮಾಡಿಕೊಂಡು ಆ ಕೆಲಸಗಳು ಪರಿಪೂರ್ಣವಾಗಿ ಯಶಸ್ವಿ ಕೂಡ ಆಗಿದೆ. ಆದ್ದರಿಂದ ಅವರಿಗೆ ನಮ್ಮ ಹುಟ್ಟುಹಬ್ಬದ ಶಂಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೆ ಹೇಳುತ್ತಾ ಈ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಬಹುಜನ ಚಳುವಳಿ ಸಂಘಟನೆ ಒಕ್ಕೂಟದಿಂದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನಮ್ಮ ಕಪ್ಪಲ್ಮಡುಗು ಶಂಕರಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಏನಪ್ಪ ಅಂದರೆ ಅವರು ಏನೇ ಕೆಲಸ ಆಗಲಿ ಏನೇ ಇದಾಗಲಿ ಎಲ್ಲದರಲ್ಲೂ ಮುಂದಿರ್ತಾರೆ. ಯಾವ ಕಾರ್ಯಕ್ರಮ ರೂಪಿಸ್ಬೇಕಂದ್ರೆ ಮೊದಲನೇ ಸ್ಥಾನದಲ್ಲಿ ಬಂದು ನಿಂತ್ಕೊಂಡು ಈ ಥರ ಮಾಡಬೇಕಂದ್ರೆ ಒಂದು ಠಾಣೆಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಕೆಲಸ ಆಗಿರ್ಬೋದು, ಒಂದು ಜಮೀನು ವಿಚಾರಗಳಾಗಿರ್ಬೋದು. ಆದರೆ ಸಂಘಟನೆ ಎಲ್ಲ ಕೆಲಸಗಳಲ್ಲಿ ಮುಂದಿರೋಂಥ ನಮ್ಮ ಅಣ್ಣನಿಗೆ ಮತ್ತೊಂದು ಸಲ ನಾನು ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತಾ, ಅದೇ ರೀತಿ ನಮ್ಮ ರೆಬಲ್ ಜನನ ಅವರು ಏನೋ ಕೆಲಸಗಳಿಂದ ಬಂದಿಲ್ಲ, ಅವ್ರ ಪರವಾಗಿಯೂ ನಾನು ಇವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಸಂಘಟನೆಯವರು ಯಾರೇ ಆಗಲಿ ಮೊದಲನೇದಾಗಿ ನಮ್ಗೆ ಗೊತ್ತಿದ್ದರೆ ಅವ್ರ ಮನೆಯಾಗ ಊರಿಗೆ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲೇ ಆಗ್ಬೋದು. ದಯವಿಟ್ಟು ಹೇಳ್ರಿ, ಎಲ್ರಿಗೂ ಹುಟ್ಟುಹಬ್ಬನ ಆಚರಣೆ ಮಾಡೋಣ, ಸಂಘಟನೆ ಕಟ್ಟೋಣ, ಎಲ್ಲರೂ ಒಂದಾಗಿರೋಣ ಅಂದ್ಬಿಟ್ಟು ನಾನು ಮಾತನ್ನು ಮುಗಿಸ್ತಾ, ಜೈ ಭೀಮ್, ಜೈ ನಮೋ ಬುದ್ಧಯ್ಯ. ಬಂಧುಗಳೇ, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಂಥ ಮಾಧ್ಯಮಿತರಿಗೆ ಸ್ವಾಗತವನ್ನು ಕೋರ್ತಾ, ಏನು ಇವತ್ತಿನ ದಿವಸ ವಿಶೇಷವಾದ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆ ವಿಶೇಷ ದಿನ ಏನಪ್ಪ ಅಂತಂದರೆ, ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಕಪ್ಪಲ್ಮಡುಗು ಚಲವಾದಿ ಶಂಕರ್ ಅವರಿಗೆ ಹುಟ್ಟುಹಬ್ಬವನ್ನು ಕೋರುತ್ತಾ, ಈ ವ್ಯಕ್ತಿ ಯಾವಾಗಲೂ ಭಾಳ ಉತ್ಸುಕದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದು
ಅಂಥ ವ್ಯಕ್ತಿಗೆ ಬರ್ತ್ಡೇ ಮಾಡ್ತಾ ಇರೋದು ತುಂಬ ಖುಷಿ ವಿಚಾರ. ಹಾಗೆಯೇ ನಮ್ಮ ಸಂಘಟನೆಯಿಂದ ಎಲ್ಲ ಮುಖಂಡರು ಸೇರಿ ಇದೊಂದು ಕುಟುಂಬ ಆಗಿರೋದ್ರಿಂದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಸೇರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ಇನ್ನೂ ಖುಷಿ ವಿಚಾರ. ಹಾಗಾಗಿ ಅವ್ರಿಗಿನ್ನೂ ಆರ್ಥಿಕವಾಗಿ, ರಾಜಕೀಯವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಕರ್ನಾಟಕ. ಆತ್ಮೀಯ ಬಹುಜನ ಚಳುವಳಿ DSS ಸಂಘಟನೆ ಎಲ್ಲ ಮುಖಂಡರೇ ಹಾಗೂ ಮಾಧ್ಯಮ ಮಿತ್ರರೇ, ಏನಿವತ್ತು ನಮ್ಮ ಬಹುಜನ ಚಳುವಳಿ DSS ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಕಪ್ಪಲಮಡುಗು ಶಂಕರ್ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನು ಬಹುಜನ ಚಳುವಳಿ ಸಂಘಟನೆಯಲ್ಲಿ ನಿರಂತರವಾಗಿ ಸುಮಾರು 15-16 ವರ್ಷದಿಂದ ಸಂಘಟನೆಯ ಒಂದು ಮುಖಂಡರಾಗಿ ಜನಸೇವೆಯಲ್ಲಿ ತೊಡಗಿಕೊಂಡು ಅವರದೇ ಆದಂತಹ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಸಂಘಟನೆಗೆ ನೊಂದು ಬೆಂದು ಬಂದಂತಹ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಅವರ ಒಂದು ಕೆಲಸ ಕಾರ್ಯಗಳನ್ನು ಪ್ರತಿನಿತ್ಯ ಒಂದು ಸ್ಟೇಷನ್ ವಿಚಾರ ಆಗಿರ್ಬೋದು, ಒಂದು ಫ್ಯಾಮಿಲಿ ಮ್ಯಾಟ್ರಲ್ಲಾಗಿರ್ಬೋದು, ಒಂದು ಭೂಮಿ ವಿಚಾರದಲ್ಲಾಗಿರ್ಬೋದು, ಇತರೆ ಎಲ್ಲ ಒಂದು ಕಷ್ಟ ಕಾಲದಲ್ಲಿ ಏನು ನೋವು ತಿಂದು ಬರ್ತಾರೋ ಅಂಥ ಜನಕ್ಕೆ ಸದಾ ಸೇವೆಯಲ್ಲಿ ತೊಡಗಿಕೊಂಡು ನಮ್ಮ ಒಂದು ಚಳುವಳಿಯನ್ನು ಬೆಳೆಸಲಿಕ್ಕೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನನ್ನ ಸಹೋದರ ಛಲವಾದಿ ಶಂಕರ್ರವರಿಗೆ ಮತ್ತೊಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.